ಚಂದು, ಹೇಗಿದ್ದೀರಾ? ನನ್ನ ಎಲ್ಲ ಸ್ನೇಹಿತರು ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಕೆಲಸ ಕೂಡ ಎಲ್ಲ ಆಯಿತು. ಇವಾಗಂತೂ ಇವತ್ತು ಭಾನುವಾರ, ಮಕ್ಕಳು ಎಲ್ಲ ಮನೆ ಹತ್ರನೇ ಇದ್ದಾರೆ. ಈಗಂತೂ ಮಳೆ ಇಲ್ಲ ಏನಿಲ್ಲ, ಬೇಸಿಗೆ ಕೂಡ ಇನ್ನೇನು ಸ್ಟಾರ್ಟ್ ಆಗ್ತಿದೆಯಲ್ಲ, ಧೂಳಂತೂ ತುಂಬ್ತಾ ಇರುತ್ತೆ. ಹೊರಗೆ ಓಡಾಡ್ತಾ ಇರ್ತಾರೆ. ಭಾನುವಾರ ಆದ್ರೂ ಇವತ್ತೇ ಜಾಸ್ತಿ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಬನ್ನಿ ಇವತ್ತು ಶನಿವಾರ ಏನಿಷ್ಟು ದೊಡ್ಡದಾಗಿ ರಂಗೋಲಿ ಹಾಕಿದ್ದಾರೆ ಅಂತ ನೋಡ್ತಾ ಇದ್ದೀರಾ. ಅಮ್ಮ ರಾತ್ರಿನೇ ಹಾಕಿದ್ರು ಒಂದೆರಡು ರಂಗೋಲಿನ. ಇನ್ನು ಸ್ವಲ್ಪ ರಂಗೋಲಿ ಎಲ್ಲ ಹಾಕಬೇಕಾಗಿತ್ತು. ಅಮ್ಮನೂ ಸಾಕಾಯಿತು ಅಂತ ಹೇಳಿ ಬಂದರು. ಮಾರ್ನಿಂಗ್ ಸ್ವಲ್ಪ ಹಾಕೋಣ ರಂಗೋಲಿನ ಅಂತ. ಅಮ್ಮನೂ ಕೂಡ ತುಂಬ ಚೆನ್ನಾಗಿ ರಂಗೋಲಿ ಹಾಕ್ತಾರೆ. ನಮ್ಮ ಅಮ್ಮನಷ್ಟು ನನಗಂತೂ ಬರಲ್ಲ ಹಾಕೋದಕ್ಕೆ ರಂಗೋಲಿನ. ತುಂಬ ಚೆನ್ನಾಗಿ ಎಳೆ ರಂಗೋಲಿಗಳನ್ನ ಹಾಕ್ತಾರೆ. ನಾನೆಲ್ಲೋ ಚಿಕ್ಕ ಪುಟ್ಟ ಸ್ವಲ್ಪ ರಂಗೋಲಿ ಹಾಕ್ತೀನಿ ಅಷ್ಟೇ. ನಮ್ಮ ಪಕ್ಕದ ಮನೆ ಆಂಟಿ ಕೂಡ, ಒಂದೇ ಮುಂದ್ಲು ಮನೆಯವರು ಕೂಡ ಹಾಕಿದರು. ಮಾರ್ನಿಂಗು ಅವರು ಕೂಡ ಹಾಕಿದರು. ಚಿಕ್ಕ ಆಂಟಿ ಹಾಕಿರೋದು. ಇದು ಒಂದು 4 ಅಮ್ಮ ಅಲ್ಲೊಂದು ಹಾಕಿತ್ತು ಅಷ್ಟೇ. ಅಷ್ಟರಲ್ಲಿ ಆಂಟಿ ಎಲ್ಲ ಹಾಕಿಬಿಟ್ಟಿದ್ರು ರಂಗೋಲಿನ. ಇದೊಂದು ನಮ್ಮಮ್ಮ ಹಾಕಿದ್ರು. ಒಂದು 3 ಹಾಕಿದ್ರು, ದೊಡ್ಡದು 2. ಇನ್ನು ನಮ್ಮನೆ ಬಾಗಿಲಿಗೆ ಅಲ್ಲಿಗೆ ರಂಗೋಲಿ ಹಾಕಿದ್ರು ಅಷ್ಟೇ. ನೋಡಿ, ಎಲ್ಲರೂ ಅಷ್ಟೇ, ಈ ದೇವರನ್ನ ಕರೆಸಿದ್ರೆ ಬರುತ್ತೆ ಮಡ್ಲಕ್ಕಿಗೆ ಅಂದರೆ ಈ ಥರ ರೋಡಲ್ಲೆಲ್ಲ ನೀರು ಹಾಕಿ ರಂಗೋಲಿಗಳನ್ನ ಹಾಕ್ತಾರೆ. ನೋಡಿ, ಎಲ್ಲ ಹಾಕಿದ್ದಾರೆ. ಮಗಳು ವಿಡಿಯೋ ಮಾಡೋದಕ್ಕೆ ಮಗಳನ್ನು ಕಳಿಸಿದ್ದೆ. ಎಲ್ಲರ ಮನೆ ಮುಂದಗಡೆ ರಂಗೋಲಿನೂ ಕೂಡ ವಿಡಿಯೋ ಮಾಡ್ಕೊಂಬಂದಿದ್ದಾಳೆ ಮಕ್ಕಳು ಕೂಡ ಸ್ಕೂಲಿಗೆ ಹೊರಟ್ರು. ಇವತ್ತು ತಿಂಡಿ ಚಪಾತಿ ಮಾಡಿದ್ದೆ. ಇನ್ನು ತಳಿಗೆ ಕೊಡೋದು ಅಂತಾರಲ್ಲ, ಅಲ್ಲಿ ಒಂದು ಸ್ವಲ್ಪ ಪ್ರಸಾದ ಕೊಟ್ಟಿದ್ರು ಅಮ್ಮ. ನನಗೊಂದು ಸ್ವಲ್ಪ ತಂದು ಕೊಟ್ಟಿತ್ತು ತಿಂಡಿ ತಿನ್ನೋದಕ್ಕೆ. ಇವತ್ತು ಚಪಾತಿ, ಸ್ವಲ್ಪ ಅವಲಕ್ಕಿ ಮತ್ತು ಬಾಳೆಹಣ್ಣು, ಸ್ವಲ್ಪ ಬೀಟ್ರೋಟು ಮತ್ತು ಕ್ಯಾರೆಟು ಜ್ಯೂಸ್ ಮಾಡ್ಕೊಂಡಿದ್ದೀನಿ. ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ಹೇಳಿ. ಇನ್ನು ಮಡ್ಲಕ್ಕಿಗೆ ಬಂದು ಹೋದ್ಮೇಲೆ ಸ್ವಲ್ಪ ಗೋಧಿ ಹಿಟ್ಟು, ಈ ಕಲಸಿರೋ ಹಿಟ್ಟಂತೆ ಇತ್ತು. ಚಪಾತಿ ಯಾಕೋ ಬೇಜಾರು ಅನಿಸ್ತಾ ಇತ್ತು. ಮಕ್ಕಳು ಮಧ್ಯಾಹ್ನ ಸಂಜೆ ಬಂದಾಗ ತಿಂತಾರೆ ಅಂತ ಹೇಳಿ ಸ್ವಲ್ಪ ಪೂರಿ ಮಾಡಿಟ್ಟೆ. ನೋಡಿ, ಬರೀ ಗೋಧಿ ಹಿಟ್ಟಲ್ಲೇ ಪೂರಿ ಮಾಡಿರೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇನ್ನು ಸಂಜೆ ಮೈದಾನ ಮನೆಯಲ್ಲಿ ಮಗಳದು ಬರ್ತಡೇ ಇತ್ತು. ಅವ್ರಿಗೂ ಕೂಡ ಹೋಗಿ ಬರ್ತಡೇ ಮುಗಿಸ್ಕೊಂಡು ಬಂದ್ವು. ಹ್ಯಾಪಿ ಬರ್ಡೇ ಈ ಥರ ಕಾಯಿಗಳನ್ನ ನೀವು ಕೂಡ ಯೂಸ್ ಮಾಡ್ತಿದ್ರೆ ಪ್ಲೀಸ್ ಇದನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಇದೇನು ಕಾಯಿ ಅಂತೀರ? ಚಚ್ಚೆಕಾಯಿ ಅಂತ ಹೇಳಿ. ಇದನ್ನು ವರ್ಷಕ್ಕೊಂದು ಸಾರಿನಾರ ತಿನ್ನಬೇಕಂತೆ. ನಮ್ಮ ಮನೇಲಿ ಅಮ್ಮ ಎಲ್ಲ ಹೇಳ್ತಾಯಿದ್ರು, ಹೆಲ್ತಿಗೆ ತುಂಬ ಒಳ್ಳೆಯದಂತೆ. ಹಾಗಾಗಿ ನಾನು ತಿಂಡಿ ಆದಮೇಲೆ ಏನು ಸಾಂಬಾರು ಮಾಡಿದ್ದೆ, ಇದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಹಾಗೆಯೇ ಇದಕ್ಕೆ ಹಸಿ ಕಾಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಕಾಯಿ ಬಲ್ತಿರಬಾರ್ದು, ಹಿಂಗೆ ಹಿಡ್ಕೊಂಡ್ರೆ ಬಳಕಬೇಕು, ಆ ಥರ ಇರಬೇಕು ಕಾಯಿ. ಬೀಜ ಆಗಿರಬಾರ್ದು, ನಾರು ಥರ ಇರಬಾರ್ದು.
ಹಾಗಾಗಿ ಅಡುಗೆಯನ್ನು ಮಾಡ್ತಾಯಿದ್ದೀನಿ. ಹಾಗೆ ರೈಸ್ ಕೂಡ ಮಾಡೋದಕ್ಕೆ ಇಟ್ಕೊಂಡಿದ್ದೆ. ನೋಡಿ ನಾನು ಅವರೆಕಾಳನ್ನ ಹಾಕಿ ಇದಕ್ಕೆ ಮೆಣಸಿನ್ಕಾಯಿನ ಕಡ್ಡಿನಲ್ಲಿ ಚುಚ್ಚಾಕ್ತಾಯಿದ್ದೀನಿ. ಒಂದೊಂದೇ ಆದರೆ ಬಿಡಿಯಾದರೆ ಸಿಗೋದಿಲ್ಲ, ಈಗಾದರೆ ಏನೇ ತಗೊಳ್ಬೋದು. ಹಾಗಾಗಿ ಒಂದು ಕೊಡೆ ಕಾಳು ಚೆನ್ನಾಗಿ ಬೇಯ್ಕೊಳ್ಳಿ. ಇಲ್ಲಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಪ್ರೇಟ್ ಬೇಯಿಸ್ಕೊಳ್ತಾ ಇದ್ದೀನಿ. ವಿಷಲ್ ಹೊಡೆಸ್ಕೊಂಡು ಇದನ್ನು ಸಪ್ರೇಟ್ ಬೇಯಿಸ್ಕೊಳ್ಬೇಕು. ಸಾಂಬಾರಲ್ಲೇ ಹಾಕಿ ಬೇಯಿಸೋದಿಲ್ಲ ಇದನ್ನು. ನೋಡಿ ಸಾಂಬಾರು ಮಾಡೋದಕ್ಕೆ ಒಗ್ಗರಣೆಗೆ ಮತ್ತು ಎಲ್ಲ ಹಚ್ಚಿಟ್ಕೊಂಡಿದ್ದೀನಿ. ಒಂದು ಈರುಳ್ಳಿನೂ ಕೂಡ ಹಾಗೆಯೇ ಮತ್ತು ಹಸಿದು ಹಾಗೆಯೇ ಒಂದು ಸುಟ್ಟು ತೊಗೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ. ಇನ್ನು ಮೆಣಸಿನಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಅದು ನೋಡಿ ಇವಾಗ ವಿಷಲ್ ಹೊಡೆಸ್ಕೊಂಡೆ, ಅದೂ ಕೂಡ ಬೆಂದಿತ್ತು. ಅದನ್ನು ನಾನು ಇಲ್ಲಿ ಸೋಸ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕಹಿ ಬರುತ್ತಂತೆ, ಹಾಗಾಗಿ ಸಾಂಬಾರು ಇದಕ್ಕೆ ಇದು ಮಾಡೋದಿಲ್ಲ. ಇದನ್ನು ಮಾತ್ರ ಸಪ್ರೇಟ್ ಬೇಯಿಸ್ಕೊಂಡು ಅದನ್ನು ಹಿಂಡ್ಕೊಂಡು ಕಾಳನ್ನು ಒಗ್ಗರಣೆ ಮಾಡ್ಕೊಬೇಕು. ನಾನಿಲ್ಲಿ ಒಣಮೆಣ್ಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಸಾಸಿವೆ, ಈರುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ನೋಡಿ ಅದಕ್ಕೆ ನಾನು ಇಲ್ಲಿ ಹುಚ್ಚೆಳ್ಳನ್ನು ಹಾಕ್ಕೊಂಡಿದ್ದೀನಿ. ಹುಚ್ಚೆಳ್ಳು ಇದನ್ನು ನಾನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 1-2 ಸ್ಪೂನಷ್ಟು ಹಾಕಿದ್ದೆ. ಹುಚ್ಚೆಳ್ಳು ಹಾಕ್ಕೊಂಡ್ರಂತೂ ಸೂಪರಾಗಿರುತ್ತೆ. ನೋಡಿ ಸಾಂಬಾರು ಕೂಡ ಆಗಿದೆ, ಹಾಗೆಯೇ ಅಡುಗೆ ಕೂಡ ಆಯಿತು. ಪ್ಲೀಸ್ ನನ್ನ ವಿಡಿಯೋ ಹೊಸದಾಗಿ ನೋಡೋ ಅಂಥ ನನ್ನ ಎಲ್ಲ ಸ್ನೇಹಿತರು ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕಾಳಿಗೆ ಹಾಕಿದ್ನಲ್ಲ ಇದೇನೇ ಹುಚ್ಚೆಳ್ಳು, ನಾನು ಸಂತೆಯಲ್ಲಿ ತರಿಸ್ಕೊಂಡಿದ್ದೆ ಇದನ್ನು. ಇದು ಕೂಡ 1 kgಗೆ 200 ಏನೋ. ಹೀಗೆ ಅಲ್ಪ ಸ್ವಲ್ಪ ದುಡ್ಡನ್ನು ಕೂಡಿಟ್ಟು ಇಲ್ಲ ಎತ್ತಿಟ್ಟು ಏನಾದರೂ ಒಂದು ಚಿಕ್ಕ ಪುಟ್ಟ ಒಡವೆಗಳನ್ನ ಮಾಡಿಸ್ಕೊಂಡು ಬಂದಿತ್ತು. ಆದರೆ ಏನು ಮಾಡ್ತೀರಾ, ಇವಾಗಂತೂ ದುಬಾರಿನೇ ಆಗಿಬಿಟ್ಟಿದೆ ಒಡವೆ ರೇಟು. ಏನು ಒಡವೆ ಮಾಡಿಸ್ಕೊಳೋದು. ಮಧ್ಯಮ ವರ್ಗದವರು ಹಾಗೆಯೇ ತೀರಾ ಬಡವರಂಥವ್ರು ಹೇಗೆ ಒಡವೆಗಳನ್ನ ಕೊಂಡ್ಕೊಳೋದು? ಇಷ್ಟು ದುಬಾರಿ ಆದರೆ ಮದುವೆಗಳಿಗೆ, ಫಂಕ್ಷನ್ಗಳಿಗೆ ಒಡವೆನ. ಈಗಂತೂ ಎಲ್ಲಾದರೂ ದುಬಾರಿನೇ. ಆದ್ರೂ ಚಿನ್ನದ ರೇಟ್ ಅಂತೂ ಕೈ ಕೆಟಕದಷ್ಟು ದುಬಾರಿ ಆಗೋಗ್ಬಿಟ್ಟಿರ್ತಾ ಇದ್ದೀನಿ. ಅಂದರೆ ಇವತ್ತು ನನ್ನ ಇಯರಿಂಗ್ಸು ಯಾವ ಥರ ಇದೆ ತೋರಿಸೋಣ ಅಂತ ಅಂದ್ಕೊಂಡೆ, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ. ಹಾಗಾಗಿ ಹೇಳ್ತಾ ಇದ್ದೆ ಅಷ್ಟೇ. ಏನು ಒಡವೆಗಳನ್ನ ತಗೊಳೋದು ನೋಡಿ. ಇದು ಜುಮ್ಕಿ. ಇದನ್ನೇನು ಏನಾದರೂ ಮದುವೆ ಫಂಕ್ಷನ್ ಇದ್ದರೆ ಮಾತ್ರ ಹಾಕ್ಕೊಳ್ತೀನಿ ಅಷ್ಟೇ. ಇದು ಮತ್ತು ಇದನ್ನು ನೋಡಿ. ಇದು ಮತ್ತು ಇನ್ನೆಲ್ಲ ಇರೋದು ಫ್ಯಾನ್ಸಿ ವಾಲೆಗಳೇನೆ ತೊಗೊಂಡಿರೋದು. ಸ್ವಲ್ಪ ದುಡ್ಡನ್ನು ಉಳಿಸ್ಕೊಂಡು ಮಾಡಿಸ್ಕೊಂಡಿರೋ ಅಂಥ ಇಯರಿಂಗ್ಸ್ಗಳು. ಫ್ಯಾನ್ಸಿ ಇದೆ, ನವಿಲಿನ ಥರ ಇದೆ ನೋಡಿ. ಇದು ಸ್ಟೋನ್ಸ್ ಎಲ್ಲ ಇದ್ದಾವೆ. ತೊಗೊಂಡಿನಿ. 3 ಗ್ರಾಮು ಇದೆ. ಎಲ್ಲಾದರೂ ಹೊರಗಡೆ ಹೋದರೆ ಹಾಕ್ಕೊಳ್ತೀನಿ. ನಾನು ಜಾಸ್ತಿ ಎಲ್ಲ ತೊಗೊಂಡಿರೋದು 3 ಗ್ರಾಮು ಇಷ್ಟೇ ನೋಡಿ. ಇದೊಂದು ಡಿಸೈನು ನೋಡಿ, ಈ ಥರ ಇದೆ. ಇದನ್ನು ಅಷ್ಟೇ. ಹಾಗೂ ವರ್ಷದಲ್ಲಿ ಜಾಸ್ತಿ ತೊಗೊಳೋದೇ ನಾನು ವರಮಹಾಲಕ್ಷ್ಮಿ ಹಬ್ಬ ಬಂತು ಅಂದರೆ ತೊಗೊತಿದ್ದೆ. ಈ ಸಲ 1-2 ಸಲ ಓಲೆಗಳನ್ನ ಕೊಡಿಸಿದ್ರು ನಮ್ಮ ಮನೆಯಲ್ಲಿ. ಇದು ವೈಟು ಸ್ಟೋನ್ ಇದೆ. ಇದು ಸುತ್ತಲೂ ಹೂವಿನ ಥರ ಡಿಸೈನ್. ಇದು ಫ್ಯಾನ್ಸಿ ವಾಲೆಗಳು. ಇದು ಅಷ್ಟೇ. 1-2 ಸಲ ರಿಂಗ್ ಕೊಡಿಸಿದ್ರು, ಇನ್ನೊಂದೆರಡು ಸಲ ಓಲೆಗಳನ್ನೇ ತೊಗೊಂಡಿದ್ದು. ಮತ್ತು ಇದೊಂದು ಇರೋದು ಬಾಕ್ಸ್ ಏನೋ ಮಾಡಿಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಇದಕ್ಕೆ ಸ್ಟೋನನ್ನು ಚೇಂಜ್ ಮಾಡ್ಕೊಳ್ಬೋದು. ಇದ್ರ ಒಳಗಡೆ ಇರೋದು ಮ್ಯಾಚಿಂಗ್ ಸ್ಯಾರಿಗಳಿಗೆ ಹಾಕ್ಕೊಳ್ಬೋದು ಅಂತ ಕೊಡಿಸಿದ್ರು. ಮೊದಲು ಕೊಡಿಸಿದ್ದೆ ಇದು ಓಲೆಗಳು. ನಮ್ಮ ಮದುವೆ ಆದ ಫಸ್ಟ್ ಟೈಮ್ ಕೊಡಿಸಿದ್ರು ಇದನ್ನು ಓಲೆನ. ಮಗಳದು ಕೂಡ ಒಂದು ಸೆಟ್ ಇದೆ ಓಲೆ, ಅದನ್ನೇನು ತೋರಿಸ್ತಾ ಇಲ್ಲ ಮಗಳದು.
ಚಿಕ್ಕದು, ಮತ್ತು ಇನ್ನೊಂದು 2 ಸೆಟ್ ಇದೆ. ಅದರಲ್ಲಿ ಒಂದು ಮತ್ತೆ ಹಾಕಿ ಹೊಸ ತೊಗೊಳ್ಳೋಣ ಅಂತಿದ್ದೆ ಮಗಳದು. ಅಷ್ಟರಲ್ಲಿ ನೋಡಿದ್ರೆ ಒಡವೆ ರೇಟ್ ಅಂತೂ ಜಾಸ್ತಿ ಆಗೋಗಿದೆ. ನೋಡೋಣ, ಯಾವಾಗಾದರೂ ಇನ್ನೊಂದು ಜೊತೆ ತೆಗೆದಿಡಬೇಕು ಮಗಳಿಗೆ. ಮಗ 8th ಸ್ಟ್ಯಾಂಡರ್ಡು ಓದ್ತಾ ಇದ್ದಾನೆ. ಸ್ಕೂಲಲ್ಲಿ ಏನು ಎಕ್ಸಿಬಿಷನ್ ಇದೆ ಅಂತ ಹೇಳಿ ಸೋಲಾರ್ ಸಿಸ್ಟಮ್ನ ರೆಡಿ ಮಾಡ್ತಾ ಇದ್ದಾನೆ. ಸೋಮವಾರ ಕೊಡಬೇಕಂತೆ. ಇನ್ನೂ ಒಂದು 15 ದಿವಸ ಟೈಮ್ ಇದೆ. ರೆಡಿ ಮಾಡಿ ನಾಳೆನೇ ಕೊಡಬೇಕು ಅಂತ ಹೇಳಿ ರೆಡಿ ಮಾಡ್ತಾ ಇದ್ದ. ಪ್ಲೀಸ್ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಹಾಗೆ ಕಾಮೆಂಟ್ ಮಾಡಿ.